ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪ್ರೀತಿ ಮತ್ತು ಪ್ರೇಮದ ವಿಚಾರದಲ್ಲಿ ಕಟಕ ರಾಶಿಯ ಈ ತಿಂಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಕಟಕ ರಾಶಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೇಗಪ್ಪ ಇದೆ ಅಂತಂದರೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು, ಸಣ್ಣ ಪುಟ್ಟ ಸಾಮರಸ್ಯ ವ್ಯವಸ್ಥೆ ಇಲ್ಲದೆ ಇರೋಂಥದ್ದು ಆಗ್ಬೋದು, ಸಣ್ಣ ಪುಟ್ಟ ಕಿರಿಕಿರಿಗಳು ಆಗುವಂಥ ಸಂಭವ ಇದೆ. ಆದಷ್ಟು ಇವರು ತಾಳ್ಮೆಯಿಂದ ಕುಟುಂಬವನ್ನು ನಡೆಸ್ಕೊಂಡು ಹೋಗಬೇಕು. ಯಾವುದೇ ಕಿರಿಕಿರಿ, ಜಗಳ, ಮನಸ್ತಾಪ ಅಥವಾ ಟೆನ್ಷನ್ಗೆ ಇವರು ಒಳಗಾಗಬಾರ್ದು. ಕುಟುಂಬದ ವಿಚಾರ ಬಂತು ಅಂತಂದರೆ, ಕುಟುಂಬದಲ್ಲಿ ಇರ್ತಕ್ಕಂತಹ ಮೂರನೇ ವ್ಯಕ್ತಿಗಳಿಂದ ಇಲ್ಲ ಸಲ್ಲದ ಮಾತುಗಳನ್ನಾಗ್ಬೋದು, ಇಲ್ಲ ಸಲ್ಲದ ವಿಚಾರಗಳನ್ನ ಇವರು ತಲೆಗೆ ಇಟ್ಕೊಳ್ಳೋದಾಗ್ಬೋದು, ಹೇಳಿಕೆ ಮಾತನ್ನು ಕೇಳ್ಕೊಂಡು ನೀವು ಮುಂದುವರೆದಿದ್ದೆ ಆದರೆ ಅಥವಾ ಇನ್ನೊಬ್ಬರ ಮಾತನ್ನು ಕೇಳ್ಕೊಂಡು ನೀವು ಮುಂದುವರೆದಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ, ನಾಶಗಳಿಗೆ ನೀವು ಕಾರಣಕರ್ತರಾಗ್ತೀರಾ. ಹಾಗಾಗಿ ಎಚ್ಚರಿಕೆಯಿಂದ ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳೋದನ್ನು ಬಿಟ್ಟು ಸ್ವತಃ ಸ್ವಂತ ಬುದ್ಧಿಯಿಂದ ನಿಮ್ಮ ಕುಟುಂಬದ ವ್ಯಕ್ತಿಗಳ ಒಂದು ವಿಚಾರದಿಂದ ಮುಂದುವರಿರಿ, ಎಲ್ಲ ಸರಿ ಹೋಗುತ್ತೆ. ನಂತರದಲ್ಲಿ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ, ವೃತ್ತಿ ಮತ್ತು ವ್ಯವಹಾರ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಯಾರಾದರೂ ಕೆಲಸ ಮಾಡೋದಾಗಿದ್ದರೆ ಅಥವಾ ಗೌರ್ಮೆಂಟ್ ಕೆಲಸ ಮಾಡೋದಾಗ್ಬೋದು ಅಥವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡೋ ವ್ಯಕ್ತಿಗಳಿಗೆ ಏನಾಗುತ್ತೆ ಈ ತಿಂಗಳಲ್ಲಿ ಅಂತಂದರೆ, ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವ ಸಂಭವ ಇದೆ. ಅಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಏನೋ ತಪ್ಪಾಗುವಂಥದ್ದಾಗ್ಬೋದು ಅಥವಾ ಹೈಯರ್ ಅಫಿಷಿಯಲ್ಸಿಂದ ಅಥವಾ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಎಲ್ಲ ತಪ್ಪುಗಳಿಗೆ ನೀವೇ ಹೊಣೆಗಾರಿಕೆ ಆಗ್ಬೋದು. ಇದೆಲ್ಲ ಆಗುವಂಥ ಸಂಭವ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡೋದು ಒಳ್ಳೆಯದು. ಯಾವುದೇ ಅನ್ಯಥಾ ವಿಚಾರಕ್ಕೆ ನೀವು ತಲೆ ಹಾಕೋದು ಒಳ್ಳೆಯದಲ್ಲ. ಮತ್ತು ವ್ಯವಹಾರ ವಿಚಾರ ನೋಡ್ಬೇಕಂದ್ರೆ, ವ್ಯವಹಾರ ಅಂದರೆ ಬಿಸ್ನೆಸ್ ಮಾಡೋದು ಯಾವುದೇ ವ್ಯಕ್ತಿಗಳಾಗಿದ್ದು ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಹೂಡಿಕೆ ಆಗ್ಬೋದು ಅಥವಾ ನಿಮ್ಮ ಸ್ಟಾಕ್ ಜಾಸ್ತಿ ಮಾಡೋದಾಗ್ಬೋದು. ಆದರೆ ಈ ತಿಂಗಳಲ್ಲಿ ಯಾವುದೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ತಿಂಗಳಲ್ಲಿ ಸ್ವಲ್ಪ ನಷ್ಟದ ಸಂಭವ ನಿಮಗೆ ತುಂಬ ಜಾಸ್ತಿ ಇರೋದ್ರಿಂದ ಆ ವಿಚಾರಗಳು ಬೇಡ. ನಂತರ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ, ಆರ್ಥಿಕ ಸ್ಥಿತಿಯಲ್ಲಿ ಈ ತಿಂಗಳಲ್ಲಿ ನೀವು ಹೇಳ್ತಕ್ಕಂಥ ವಿಚಾರಗಳು ಯಾವುದು 50-50 ಅಂತ ಹೇಳ್ಬೋದು. ಯಾವ ಥರ ಅಂತಂದರೆ, ಯಾವುದೇ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಏನು ಹೂಡಿಕೆ ಇರುತ್ತೆ ಅಥವಾ ನಿಮ್ಮ ಹತ್ರ ಏನು ಬಂಡವಾಳ ಇರುತ್ತೆ ಅದು ಅಲ್ಲಿಗೆ ನಿಂತಿರುತ್ತೆ ಹೊರತು ಅದರಲ್ಲಿ ಲಾಭವನ್ನು ಕಾಣಲಿಕ್ಕೆ ಈ ತಿಂಗಳಲ್ಲಿ ಸ್ವಲ್ಪ ಸಾಧ್ಯ ಇಲ್ಲ. ಆದಷ್ಟು ಪ್ರಯತ್ನ ಮಾಡಿ ಸುಲಭ ಜಯವನ್ನು ಸಾಧಿಸಲಿಕ್ಕೆ ನಿಮಗೆ ಒಂದು ದಾರಿ ಇದೆ. ಆರೋಗ್ಯದ ವಿಚಾರ ಬಂತು ಅಂತಂದರೆ, ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಸಿರಾಟದಲ್ಲಾಗ್ಬೋದು, ಬಲಭಾಗದಲ್ಲಾಗ್ಬೋದು. ಬಲಭಾಗದಲ್ಲಿ ಅಂದರೆ ಬಲ ಭುಜದಲ್ಲಿ ಅಥವಾ ಬಲ ಸೊಂಟದಲ್ಲಿ ಮತ್ತು ಕಾಲಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗಲಿಕ್ಕಿದೆ. ಸ್ವಲ್ಪ ವಾಹನದಲ್ಲಿ ಓಡಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಸಂಪೂರ್ಣವಾಗಿ ಪರಿಹಾರ ಮಾರ್ಗಗಳನ್ನ ತಿಳಿಸೋದಾದರೆ, ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಕೆಂಪು ಅಥವಾ ಬಿಳಿ ದಳದ ಹೂವನ್ನು ಅರ್ಪಣೆ ಮಾಡಿ ಆಂಜನೇಯನ ಮೂಲ ಮಂತ್ರ ರಾಮ ಜಪವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ನೆಗೆಟಿವಿಟಿಗಳು, ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಸುಲಭ ಪರಿಹಾರವನ್ನು ನೀವು ಕಂಡುಕೋಬಹುದು. ಇದಾಗಿತ್ತು ಈ ತಿಂಗಳ ಕಟಕ ರಾಶಿಯ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.